ಸೆಕೆಂಡ್ ವರ್ಲ್ಡ್ ವಾರ್ನ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಫೀಮೇಲ್ ಸೋಲ್ಜರ್ ಅಂತಂದರೆ ಮರಿಯಮ್ ಬೊಕಿಯಾಬಸ್ಕಾಯನ್ ಅವರು. ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ರಷ್ಯನ್ ದೇಶದವರು. ಆ್ಯಕ್ಚುಲಿ ಇವರು ಆರ್ಮಿಗೆ ಸೇರೋಕ್ಕೂ ಮುಂಚೆ ಈ ಒಂದು ಕೆಲಸನ ಯಾರು ಮಾಡ್ತಿರ್ತಾರೆ, ಅವ್ರ ಹಸ್ಬೆಂಡ್ ಮಾಡ್ತಿರ್ತಾರೆ. ಅವ್ರ ಹಸ್ಬೆಂಡ್ ಮಾಡ್ಬೇಕಾದ್ರೆ ಏನು ಅಂತ ನೋಡಿದ್ರೆ, ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಜರ್ಮನಿನ ನಾಸಿಕ್ ಅವ್ರು ಏನು ಮಾಡ್ತಾರೆ ನೋಡಿದ್ರೆ, ಇವ್ರನ್ನ ಸುಟ್ಟಾಕ್ಬಿಟ್ಟು ಸಾಯಿಸ್ಬಿಡ್ತಾರೆ. ಸಾಯಿಸಿದಾಗ ಏನಂತ ನೋಡಿದ್ರೆ, ಈ ಒಂದು ವಿಷಯ ಅವ್ರ ವೈಫ್ ಆದ ಮರಿಯಾ ಬೊಕಿಯಾಬಸ್ಕಾಯ ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಏನಂತ ನೋಡಿದ್ರೆ, ಅವ್ರು ಏನು ಮಾಡ್ತಾರೆ ನೋಡಿದ್ರೆ, ಎಲ್ಲ ಒಂದು ಆಸ್ತಿನ ಮಾರಾಟ ಮಾಡಿ ಇದಕ್ಕೆ ರಿವೆಂಜ್ ತೆಗೆ ಬಿದ್ದಿಲ್ಲ ಅಂದರೆ ಸೇಡ್ನ ತೀರ್ಸ್ಕೊಳ್ಳೋಕೆ ಏನು ಮಾಡ್ತಾರೆ ಅಂದರೆ, ಅವರಲ್ಲಿದ್ದ ಎಲ್ಲ ಒಂದು ಆಸ್ತಿನ ಮಾರಾಟ ಮಾಡಿ T-34 ಅನ್ನೋ ಒಂದು ಫಿರಂಗಿ ಅಂದರೆ ಒಂದು ಟ್ಯಾಂಕ್ನ ಬೈ ಮಾಡಿ ಅದನ್ನು ಆಪರೇಟ್ ಮಾಡೋದಕ್ಕೆ ಕೆಲವೊಂದು ಟ್ರೈನಿಂಗ್ಗಳನ್ನ ತಗೊಂಡು ಸೋವಿಯತ್ ಯೂನಿಯನ್ ಜೊತೆ ಸೇರಿ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಜರ್ಮನ್ ನಾಸಿಕ್ನ 70ಕ್ಕೂ ಜಾಸ್ತಿ ಸೋಲ್ಜರ್ನ ಸುಟ್ಟು ಸಾಯಿಸಾಕಿದ್ದಾರೆ. ಅದು ಮಾತ್ರ ಅಂದ್ಬಿಟ್ಟು ಅದೇ ಯುದ್ಧದಲ್ಲಿ ಅವರು ಸಹ ಸತ್ತೋಗಿದ್ದಾರೆ. ಇವರೇ ಸೋವಿಯತ್ ಯೂನಿಯನ್ನ ದಿ ಫಸ್ಟ್ ಫೀಮೇಲ್ ಟ್ಯಾಂಕ್ ಕಮಾಂಡರ್. ಸೊ ಇವ್ರ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಗಬೇಕಾದ್ರೆ ಕಮೆಂಟ್ ಮಾಡಿ. ಸೊ ಇವ್ರ ಬಗ್ಗೆ ಒಂದು ಸಪರೇಟ್ ಒಂದು ವಿಡಿಯೋ ಮೇಕ್ ಮಾಡೋಕೆ ಟ್ರೈ ಮಾಡ್ತೀನಿ. ಅದು ಮಾತ್ರ ಅಂದ್ಬಿಟ್ಟು ಇದೇ ಥರ ನಿಮಗೆ ಒಂದು ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ವಿಷಯಗಳು ಗೊತ್ತಾಗಬೇಕಾದ್ರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ತಿಳಿಸ್ಕೊಡೋಕೆ ತುಂಬಾನೇ ಟ್ರೈ ಮಾಡ್ತೀನಿ.